Sankranti. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಕ್ರಾಂತಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಓಕೆ, ಈಗ ನಾನು ಪೂಜೆ ಎಲ್ಲ ಇವಾಗಷ್ಟೇ ಆಯಿತು, ಪೂಜೆ ಮಾಡಿ ಸೊ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಮ್ಮನೆ ಬಿಲ್ಡಿಂಗಿಗೆ ಹೇಳಿ ಬರೋದಕ್ಕೆ ಹೋಗ್ತಾ ಇದ್ದಾಳೆ. ಸೊ ಲಿಖಿತ ಕೈಲಿ ಕೊಟ್ಕೊಳಿಸ್ತಾ ಇದ್ದೀನಿ. ಸಿಂಪಲಾಗೆ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಹೇಗೆ ಮಾಡಿದ್ವಿ ಅಂತ ಹೇಳಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಓಕೆ, ಫೈನಲಿ ಪೂಜೆ ಎಲ್ಲ ಆದಮೇಲೆ ಇವಾಗ ನಾವು ಅಡುಗೆ ತಯಾರಿ ಮಾಡ್ಕೊಳ್ಬೇಕು. ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಇವತ್ತು ಅಂದರೆ ಹಬ್ಬಕ್ಕೆ ಸ್ಪೆಷಲ್ ಆ್ಯಂಡ್ ಮನೆಗೆ ಗೆಸ್ಟ್ ಯಾರು ಬರ್ತಾ ಇದ್ದಾರೆ ಅವ್ರಿಗೋಸ್ಕರನೇ ಈ ಥರ ಪ್ರಿಪೇರ್ ಮಾಡಬೇಕಂತ ಸೊ ಫೈನಲಿ ಡಿಸೈಡ್ ಮಾಡಿದ್ದೀವಿ. ಏನಪ್ಪ ಅಂದರೆ ಶಾವಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವಾಗಲೂ ಹಬ್ಬ ಬಂದರೆ ಈ ಥರ ಕಾಮನ್ನಾಗೆ ನಾವು ಪೊಂಗಲ್ ಈ ಥರ ಮಾಡೇ ಮಾಡ್ತೀವಿ. ಜಾಸ್ತಿ ತಿನ್ನಲ್ಲ, ಜಸ್ಟ್ ದೇವರಿಗೆ ಇಡೋದಕ್ಕೋಸ್ಕರ ಒಂದು ನೈವೇದ್ಯ ಅಂತ ಹೇಳಿ ಮಾಡಿದ್ವಿ. ಸೊ ಹಾಗಾಗಿ ಈಗ ಸಿಂಪಲ್ಲಾಗಿ ನಾನು ಶಾವಿಗೆನ ಹೇಗೆ ಮಾಡಿದ್ದೀವಿ ಏನು ಅಂತ ಎಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನನ್ನ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಎದ್ದಿದ ತಕ್ಷಣವೇ ಪ್ರತಿಯೊಂದೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಪ್ರತಿಯೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕ್ಯಾರೆಟು ಮತ್ತು ಹೂಕೋಸು, ಬಟಾಣಿ ಮತ್ತು ಆಲೂಗಡ್ಡೆ ಇದಿಷ್ಟು ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿ ಪಲ್ಯ ಮಾಡೋಣ ಅಂತೇಳಿ. ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟಿಗೆ ಇದನ್ನೆಲ್ಲ ಒಂದು ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಬಿಸಿನೀರಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಇದು ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಡಿ. ಅದ್ರ ಪಾಡದು ಬೇಯ್ತಾ ಇರುತ್ತೆ. ಸೊ ನಮ್ಮ ಮನೆಯವರು ಸಹ ಬಜ್ಜಿ ಮಾಡೋಣ ಅಂತೇಳಿ ಅವರು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಮಕ್ಕಳು ಇಬ್ಬರೂ ಸಹ ಕಡಲೆಕಾಯಿ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿ ಬಾಳೆಕಾಯಿ ಮತ್ತು ಮೂಲಂಗಿ ಹಾಕಿಬಿಟ್ಟು ಬಜ್ಜಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಅವರೇ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಬ್ಬರು ಒಟ್ಟಿಗೆ ಸೇರಿ ನಮ್ಮ ಮನೆಯಲ್ಲಿ ಅಡುಗೆ ತಯಾರಿ ಮಾಡ್ತಾ ಇರೋದು. ಆ್ಯಂಡ್ ಇಲ್ಲಿ ಈ ಕಡೆ ನೋಡ್ತಾ ಇರ್ಬೋದು, ಒಂದು ಕಡೆ ಪಲ್ಯಕ್ಕೆ ಬೇಯ್ತಾ ಇದೆ, ಇನ್ನೊಂದು ಕಡೆ ನಾನು ಶಾವಿಗೆಗೆ ಕಾಯಿಲನ್ನ ಮಾಡೋಣ ಅಂತ ಹೇಳಿ ಅದನ್ನು ಬೆಲ್ಲನ ಕರಗಿಸ್ತಾ ಇದ್ದೀನಿ. ಆ್ಯಂಡ್ ಈ ಕಡೆ ಇನ್ನೊಂದು ಕಡೆ ಎಳ್ಳು, ಶಾವಿಗೆ ಅಂತ ಅಂದಮೇಲೆ ಎಳ್ಳು ಇಲ್ಲ ಅಂದರೆ ಚೆನ್ನಾಗಿರಲ್ಲ, ಕರಿ ಎಳ್ಳು ಅಂತ ಹೇಳ್ತಾರೆ. ಸೊ ಇದು ಬಂದು ಊರಲ್ಲಿ ಬೆಳೆದಿರುವಂಥದ್ದು. ಇದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ಒಬ್ಬೊಬ್ಬರು ಕಡೆ ಒಂದೊಂದು ಕಡೆ ಒಂದೊಂದು ಥರ ಸ್ಟೈಲ್ ಮಾಡ್ತಾರೆ. ಇದಕ್ಕೆ ನಾಟಿ ಕೋಳಿ ಸಾಂಬಾರು ಮಾಡಿ ಮಾಡ್ತಾರೆ, ಅವರೆಕಾಳು ಸಾರು ಮಾಡ್ತಾರೆ. ಬಟ್ ಇವತ್ತು ನಾನು ಕಾಯಲ್ಲಿ ಮಾಡೋಣ ಅಂತೇಳಿ ಸುಮ್ಮನೆ ಹಾಗೆ ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ತುಂಬ ರಿಸ್ಕ್ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದೆಲ್ಲ ಮಾಡೋಕ್ಕೆ ಆಗಲ್ಲ. ನೋಡೋಣ ಇನ್ನೊಂದು ದಿನ ಸಾಂಬಾರು ಮಾಡೋಣ ಅಂತ ಹೇಳಿ ಹಾಗೆ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಏನಪ್ಪ ಅಂತಂದರೆ ಎಳ್ಳು ಅದನ್ನು ಹುರಿದ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಡೈರೆಕ್ಟಾಗಿ ಗ್ರೈಂಡ್ ಮಾಡ್ಕೋಬಾರ್ದು, ಡೈರೆಕ್ಟಾಗಿ ಮಾಡೋಂಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಉರಿಬೇಕಾಗತ್ತೆ. ಸ್ವಲ್ಪ ಘಮ ಘಮ ಶಟ್ ಅನ್ನೋ ತನಕ ಹುರಿದ್ಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಸಕ್ಕರೆನ ಇಲ್ಲ ಬೆಲ್ಲನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸೊ ಎಳ್ಳು ಪುಡಿ ರೆಡಿ ಆಗುತ್ತೆ. ಸೊ ಈ ಕಡೆ ನನ್ನ ಮನೆಯವರು ನಮ್ಮ ಲಿಕ್ಕಿಗೆ ಕಬ್ಬು ಬೇಕು ಅಂತ ಹೇಳ್ತಾ ಇದ್ಲು. ಹಾಗಾಗಿ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡಿಕೊಡ್ತಾಯಿದ್ರು. ಮಕ್ಕಳಿಗೆ ಇನ್ನೂ ತಿನ್ನೋದಕ್ಕೆ ಅಷ್ಟೆಲ್ಲ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ಸಣ್ಣ ಸಣ್ಣ ಸ್ಮಾಲ್ ಪೀಸಸ್ ಮಾಡಿ ಕೊಟ್ಟರು, ತಿಂತಾ ಇದ್ದಾರೆ. ಹಾಗಾಗಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಅಲ್ವಾ. ಇದನ್ನು ಏನು ಮಾಡಬೇಕು, ಸ್ವಲ್ಪ ನೀರೆಲ್ಲ ತೆಗಿಬೇಕು. ನೀರೆಲ್ಲ ಒಂದು ಸ್ವಲ್ಪ ಬಗಿಸ್ಬಿಟ್ರೆ ಒಗ್ಗರಣೆ ಹಾಕ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಡೈರೆಕ್ಟಾಗೆ ಮಾಡ್ತೀವಿ ಅಂತ ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಈ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಳ್ಳು ಸಹ ಶಟ್ ಅಂತ ಇದೆ, ಅದು ಸಹ ರೆಡಿ ಆಯಿತು. ಅದು ಆರಿದ ಮೇಲೆ ನಾನು ಅದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಮತ್ತು ಒಂದು ಕಡೆ ಶಾವಿಗೆಗೆ ನೀರಿಟ್ಟಿದ್ದೀವಿ, ಇನ್ನೊಂದು ಕಡೆ ರಸಮ್ ಮಾಡೋಣ ಅಂತೇಳಿ ಟೊಮೆಟೊನ ಬೇಯೋದಕ್ಕೆ ಹಾಕಿದ್ದೀನಿ. ಸೊ ಹಬ್ಬ ಅಂತ ಅಂದಮೇಲೆ ಬೇಗ ಅಡುಗೆ ಎಲ್ಲ ರೆಡಿ ಆಗಬೇಕು, ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು ಅಂತ ಅಂದರೆ ಫಟ್ ಅಂತ ಅಡುಗೆ ಮಾಡಲೇಬೇಕಲ್ವ. ಹಾಗಾಗಿ ನಾವು ಒಂದು ಕ್ಷಣನೂ ಗ್ಯಾಸ್ನ ಫ್ರೀನೇ ಮಾಡೋಕ್ಕೆ ಬಿಡ್ತಾಯಿಲ್ಲ. ಸೊ ಒಂದಾಯಿತು ಅಂದರೆ ಒಂದು ಹಿಂದಿಂದಲೇ ಮಾಡ್ತಾನೆ ಇದ್ವಿ. ಸೊ ಹಸ್ಬೆಂಡು ಮನೆಯಲ್ಲೇ ಇದ್ರಲ್ಲ, ಇವತ್ತು ಸಂಡೇ ಆಗಿರೋದ್ರಿಂದ ಹಬ್ಬ ದಿನ ಆ್ಯಂಡ್ ರಜಾ ಇದೆ. ಸೊ ಹಾಗೆ ಹಸ್ಬೆಂಡ್ ಜೊತೆ ಮಾತಾಡ್ಕೊಂಡು ಅವರು ಫೋನಲ್ಲಿ ಮಾತಾಡಿಕೊಂಡು ರೇಗಿಸ್ತಾ ಇದ್ದರು. ಸೊ ಅವ್ರಿಗೆ ಎಷ್ಟು ಗಂಟೆಗೆ ಬರ್ತೀರೇನು ಎತ್ತ ಅಂತ ಫೋನ್ ಮಾಡ್ತಾಯಿದ್ವಿ. ಸೊ ಹಾಗೆ ಬರಲ್ಲ ಅಂತ ಹೇಳಿ ಸುಮ್ಮನೆ ಹಾಗೆ ಕಾಮಿಡಿ ಮಾಡ್ತಾಯಿದ್ರು. ಹಾಗೆ ನಾನು ಕೆಲಸ ಮಾಡಿಕೊಂಡು ಹಾಗೆ ಮಾತಾಡ್ತಾನೆ ಎಂಜಾಯ್ ಮಾಡ್ತಾಯಿದ್ವಿ.
ಓಕೆ, ಇವಾಗ ನಾನು ಪಲ್ಯ ಹೇಗೆ ಮಾಡೋದು ಅಂತ ಸುಮ್ಮನೆ ಡೀಪಾಗಿ ಏನು ತೋರಿಸಲ್ಲ. ಸೊ ಹಾಗೆ ಸಿಂಪಲಾಗಿ ತೋರಿಸ್ತೀನಿ. ನನಗೆ ಯಾಕೋ ಇದು ವ್ಲಾಗ್ ಜೊತೆ ಈ ರೀತಿ ನಾನು ಮಾಡೋದ್ರಿಂದ ನಿಮ್ಗೆ ಅಷ್ಟು ಕಂಫರ್ಟಾಗಿ ಗೊತ್ತಾಗಲ್ಲ ಅಂದ್ಕೊಳ್ತೀನಿ. ನೋಡೋಣ, ಸಪ್ರೇಟಾಗಿ ನಾನು ವಿಡಿಯೋನ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ನಾನು ಒಂದು ಮಿನಿಮಮ್ ಆದರೂ 3 ಇಂದ 4 ಸ್ಪೂನ್ ಎಣ್ಣೆ ಬೇಕಾಗುತ್ತೆ. ಇದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ಇದಕ್ಕೆ ಸಾಸಿವೆ ಕರಿಬೇವನ್ನ ಹಾಕಿ ಶಟ್ ಅನ್ನೋ ತನಕ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಮತ್ತು ಇದಕ್ಕೆ ನಾನು ಸಣ್ಣದಾಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಈಗ ನೀವು ಬೇಯಿಸ್ಕೊಂಡಿರುವಂಥ ತರಕಾರಿ ಏನಿದೆ ನೋಡಿ, ಹೂಕೋಸು ಆ್ಯಂಡ್ ಕ್ಯಾರೆಟು, ಪೊಟೆಟೊ ಆ್ಯಂಡ್ ಬಟಾಣಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ. ಸೊ ತುಂಬಾ ಜಾಸ್ತಿ ಬೇಯಿಸೋಕೆ ಹೋಗ್ಬಿಟ್ರೆ ಫುಲ್ಲು ಒಂಥರ ಕದ್ರೋಗೋಗುತ್ತೆ, ಅಂದರೆ ಪುಡಿ ಆಗೋಗುತ್ತೆ. ಹಾಗಾಗಿ ಸೊ ನೋಡಿಕೊಂಡು ನೀವು ಬೇಯಿಸ್ಕೋಬೇಕಾಗತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು 1-2 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಚಿಕನ್ ಮಸಾಲ ಮತ್ತು 1-2 ಸ್ಪೂನ್ ಧನಿಯಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಿದ್ರೇ ಒಂಥರ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ, ಎಮ್ಮೆಯಾಗಿರುತ್ತೆ. ಇಲ್ಲ ನೀವು ಬೇಕು ಅಂತ ಅಂದರೆ ಮಸಾಲೆನ ರುಬ್ಬಿ ಮಾಡ್ಬೋದು. ತೆಂಗಿನಕಾಯಿನ ಎಲ್ಲ ಹಾಕಿ ಮಸಾಲೆನ ರುಬ್ಕೊಂಡು ಬೇಕಾದ್ರೆ ಹಾಕೋಬೋದು. ಅದೆಲ್ಲ ಯಾವಾಗಲೂ ಕಾಮನ್ ಆಗಿ ನಾವು ಮಾಡ್ತಾನೆ ಇರ್ತೀವಿ. ಹಾಗಾಗಿ ಇವತ್ತು ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು, ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಈ ರೀತಿ ನಾನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಸಹ ಟ್ರೈ ಮಾಡಿ. ಸೊ ಇವಾಗೆಲ್ಲ ನಾನು ಮಸಾಲೆನ ಹಾಕ್ಕೊಂಡ್ಮೇಲೆ ಒಂದ್ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ನೀವು ಸೇರಿಸ್ಕೊಳ್ಬೇಕಾಗತ್ತೆ. ನಾನು ಆಲ್ರೆಡಿ ಬೇಯಿಸುವಾಗಲೇ ಉಪ್ಪನ್ನ ಹಾಕಿದ್ದೆ, ಹಾಗಾಗಿ ಉಪ್ಪು ಹಾಕ್ತಾಯಿಲ್ಲ. ಸೊ ಇನ್ನೊಂದು ಕಡೆ ಶಾವಿಗೆಗೆ ನೀರು ಕುದಿ ಬರ್ತಿತ್ತಲ್ವ, ಹಾಗಾಗಿ ಇವಾಗ ಹಸಿಟ್ಟನ್ನ ಹಾಕ್ತಾಯಿದ್ದಾರೆ, ಅಕ್ಕಿ ಹಸಿಟ್ಟು. ತುಂಬ ಈಸಿಯಾಗೆ ಮಾಡ್ಬೋದು. ಸೊ ನಾನು ಮಾಡ್ತೀನಿ, ಬಟ್ ನಾನು ಯಾವತ್ತೂ ಮಾಡಿಲ್ಲ. ಬಟ್ ನಾರ್ಮಲಾಗಿ ನೀವು ಮುದ್ದೆ ಹೇಗೆ ಮಾಡ್ತೀರಾ ಅದೇ ಸೇಮ್ ಪ್ರೊಸೆಸ್ನಲ್ಲೇ ಮಾಡೋದು ಇದೂ ಸಹ. ರಾಗಿ ಹೇಗೆ ನೀವು ನೀರಿಟ್ಬಿಟ್ಟು ಹಸಿಟ್ಟು ಹಾಕ್ತೀರಾ, ಸೇಮ್ ಪ್ರೊಸೆಸ್ನಲ್ಲೇ ನಾವು ಶಾವಿಗೆನ ಮಾಡೋದು. ಕಂಪ್ಲೀಟಾಗಿ ನೋಡಿ ತೋರಿಸ್ತೀನಿ ಯಾವ ರೀತಿ ನಾವು ಮಾಡ್ತೀವಿ ಅಂತ ಹೇಳಿ. ಸೊ ಈಗ ಮುದ್ದೆ ಬೇಯೋದಕ್ಕೆ ಇಟ್ಟಿದ್ದಾರೆ. ಸೊ ಮತ್ತು ಇವಾಗ ಈ ಕಡೆ ನಾನು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಪಲ್ಯನ. ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿಬಿಟ್ಟು ಒಂದ್ಸತಿ ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ನಿಮಗೆ ತುಂಬ ಡ್ರೈ ಅನಿಸ್ಬಿಟ್ರೆ, ಈಗೆಲ್ಲ ಗರಂ ಮಸಾಲ, ಚಿಕನ್ ಮಸಾಲ ಎಲ್ಲ ಹಾಕಿರ್ತಾರಲ್ಲ, ಒಂಥರ ಹಸಿ ಆಗೇ ಇರುತ್ತೆ ವಾಸನೆ. ಹಾಗಾಗಿ ನೀವೇನು ಮಾಡ್ತೀರಾ, ಒಂದು ಅರ್ಧ ಗ್ಲಾಸಷ್ಟು ಬಿಸಿನೀರು ಹಾಕಿಬಿಟ್ಟು 1-2 ನಿಮಿಷ ಹಾಗೆ ಬಿಟ್ಬಿಟ್ಟು ಲಾಸ್ಟಿಗೆ ಏನೇನು ಮುಗಿತಾ ಇದೆ ಅನ್ನೋ ಟೈಮ್ಗೆ ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುರಿನ ಉದುರಿಸ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಹಾಕಿಬಿಡಿ. ಪರ್ಫೆಕ್ಟಾಗಿ ಇರುತ್ತೆ. ಟೇಸ್ಟ್ ಮಾತ್ರ ತುಂಬ ಹೆಮ್ಮೆಯಾಗಿರುತ್ತೆ. ಸೊ ನಾನು ಬರೀ ನಿಮಗೆ ಬಾಯಿ ಮಾತಿಗೆ ಹೇಳ್ತಾ ಇರ್ಬೋದು ಅಷ್ಟೇ, ನೀವು ಸಹ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ ಪರ್ಫೆಕ್ಟ್ ಆಯಿತು. ಇವಾಗ ಗ್ಯಾಸ್ನ ಆಫ್ ಮಾಡಿಬಿಡಿ. ಸ್ವಲ್ಪ ಬಿಸಿಗೆ ಸ್ವಲ್ಪ ಎಲ್ಲ ಚೆನ್ನಾಗಿ ಇದಾಗುತ್ತೆ. ಜಾಸ್ತಿ ಮಿಕ್ಸ್ ಮಾಡ್ತಾನೆ ಇರಬೇಡಿ, ಇಲ್ಲಾಂದರೆ ಹೂಕೋಸೆಲ್ಲ ಫುಲ್ ಪುಡಿ ಆಗೋಗ್ಬಿಡುತ್ತೆ. ಹಾಗಾಗಿ ಪುಡಿ ಆದರೂ ಒಂಥರ ಚೆನ್ನಾಗೇ ಇರುತ್ತೆ, ಏನೂ ಆಗೋಲ್ಲ. ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ. ಪರ್ಫೆಕ್ಟ್ ಆಯಿತು. ಸೊ ಪಲ್ಯ ಸಹ ರೆಡಿ ಆಯಿತು. ಇನ್ನೊಂದು ಕಡೆ ಶಾವಿಗೆಗೆ ಬೇಯ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮುದ್ದೆ ಬೆಂದಿದೆ ಅಂತೇಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನೇ ಮಾಡ್ತೀನಿ ಅಂತ ಹೇಳಿದೆ, ಹಸ್ಬೆಂಡ್ ಬಿಡು ಪರವಾಗಿಲ್ಲ ನಾನೇ ಮಾಡ್ತೀನಿ. ಫೈನಲಿ ಈಗ ಟೈಮ್ ಬಂತು, ಆಲ್ಮೋಸ್ಟ್ 12:45 ಆಗಿದೆ. ಅಡುಗೆ ಎಲ್ಲ ರೆಡಿ ಆಯಿತು. ಇನ್ನು ಶಾವಿಗೆ ಒಂದು ಹೊತ್ಬೇಕು. ಇನ್ನು ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಆಗಿದೆ. ಶಾವಿಗೆ ಹೊತ್ಬಿಟ್ರೆ ಫಿನಿಶ್ ಆಯಿತು. ಬೇಯ್ತಾ ಇದೆ, ಇನ್ನು ಸ್ವಲ್ಪ ಬೇಯಬೇಕು. ಆಮೇಲೆ ಬಾಳೆಕಾಯಿ ಬಜ್ಜಿನ ಹಾಕೋಬೇಕಂತ ಅಂದ್ಕೊಂಡಿದ್ದೀವಿ. ಓಕೆ, ಇವಾಗ ಆಲ್ಮೋಸ್ಟ್ ಎಲ್ಲ ಫುಲ್ಲು ಫಿನಿಶ್ ಆಗಿದೆ ಅಂತಲೇ ಅನ್ಬೋದು. ಇವಾಗ ಬಾಳೆಕಾಯಿ ಬಜ್ಜಿ ಅವ್ರು ಬಂದ ಮೇಲೆ ನಾವು ಬಿಸಿ ಹಾಕ್ಕೊಳ್ಬೇಕು. ಇನ್ನೇನಿದ್ರು ಶಾವಿಗೆ ಹೊತ್ತಬೇಕು. ಬನ್ನಿ ಇವಾಗ ನಾನು ಯಾವ ರೀತಿ ಶಾವಿಗೆ ಹೊತ್ತಿತೀವಿ ಅಂತ ಹೇಳಿ ತೋರಿಸ್ತೀನಿ. ತುಂಬ ಈಸಿಯಾಗೆ ಮಾಡ್ಬೋದು. ಎಲ್ಲರಿಗೂ ಶಾವಿಗೆ ಅಂತ ಅಂದರೆ ಬಾಯಲ್ಲಿ ನೀರು ಸುರಿತಾನೆ ಇರುತ್ತೆ. ಹಾಗೆ ಕಷ್ಟ ಏನಿಲ್ಲ, ಈಸಿ ಅಂತ ಅಂದ್ಕೊಂಡು ಮಾಡಿ, ನೀವು ಸಹ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ಟಿಪ್ಸ್ನ ನಾನು ಕೊಡ್ತೀನಿ. ಇದು ಶಾವಿಗೆ ಒತ್ತೋದು ಈ ಥರ ಇಲ್ಲ ಅಂತ ಅಂದರೆ ಯಾವುದಾದ್ರಲ್ಲಿ ನೀವು ಮಾಡ್ಬೋದು ಅಂತ ನಾನು ತೋರಿಸ್ತೀನಿ. ಬನ್ನಿ, ಶಾವಿಗೆ ಹೊತ್ತೋದಕ್ಕೆ ಇವಾಗ ನಾವು ಶುರು ಮಾಡ್ತಾ ಇದ್ದೀವಿ. ಆಲ್ರೆಡಿ ಬೆಂದಿದೆ ಮುದ್ದೆ ಎಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕಂಪ್ಲೀಟ್ ಕ್ಲೀನ್ ಆಗಿದೆ. ಇವಾಗ ಇನ್ನೇನಿದ್ರು ಶಾವಿಗೆನ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಮುದ್ದೆನ, ಇನ್ನೇನಿದ್ರು ಶಾವಿಗೆ ಹೊತ್ತದೇನೆ. ಚೆನ್ನಾಗಿ ಈ ರೀತಿ ನಾದ್ಕೊಳ್ಬೇಕಾಗತ್ತೆ ನೀವು. ಯಾಕೆಂತ ಅಂದರೆ ಎಲ್ಲ ಪೌಡ್ರ್ ಹಾಗಾಗಿರುತ್ತೆ. ಸೇಮ್ ನೀವು ರಾಗಿ ಮುದ್ದೆನ ಹೇಗೆ ಮಾಡ್ತೀರಾ ಅದೇ ಪ್ರೊಸೆಸ್ನಲ್ಲೇ ಮಾಡೋದು, ಇನ್ನೇನಿಲ್ಲ ಇದಕ್ಕೆ. ಬಟ್ ಉಪ್ಪಂತೂ ಹಾಕೋಕ್ಕೆ ಹೋಗಬೇಡಿ. ಕೆಲವೊಬ್ಬರು ಮುದ್ದೆಗೆ ಉಪ್ಪು ಹಾಕ್ತಾರೆ, ಬಟ್ ಇದಕ್ಕೇನೆಂದರೆ ಉಪ್ಪು ಹಾಕೋಂಗಿಲ್ಲ. ಹಾಕ್ತಾರೇನೋ ಗೊತ್ತಿಲ್ಲ ನಾನು ಕರೆಕ್ಟಾಗಿ, ಬಟ್ ಉಪ್ಪು ಹಾಕೋದಿಲ್ಲ ಇದಕ್ಕೆ. ಸೊ ಇವಾಗ ಚೆನ್ನಾಗಿ ನೀವು ಈ ರೀತಿ ನಾದ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ನಾದ್ಕೊಂಡು ಒಂದು ಫುಲ್ ಸಾಫ್ಟ್ ಬರಬೇಕು. ಉಂಡೆ ಎಲ್ಲ ಇರುತ್ತಲ್ಲ ಗಂಟದೆಲ್ಲ ಹೊಡ್ಕೊಳ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ನಾದ್ಕೊಳ್ಳಿ.
ನಾದ್ಕೊಂಡ ಮೇಲೆ ಇವಾಗ ನಾನು ಶಾವಿಗೆ ಹೊತ್ತೋ ಮನೆನ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಇದೆ ನಮ್ಮದು ಶಾವಿಗೆ ಹೊತ್ತೋ ಮನೆ. ಸೊ ಇದರಲ್ಲೇ ತುಂಬ ವೆರೈಟೀಸ್ ಎಲ್ಲ ಇರುತ್ತೆ. ನಿಮ್ಮ ಮನೆಯಲ್ಲಿ ಇದಿಲ್ಲ ಅಂತ ಅಂದರೆ ನೀವು ನಾರ್ಮಲಿ ಶಕ್ಲಿ ಹೋಳು ಬರುತ್ತಲ್ಲ ಅದರಲ್ಲೂ ಸಹ ನೀವು ಮಾಡ್ಬೋದು. ನಿಮಗೆ ಅಂತ ಅಂದರೆ ಆರಾಮಾಗೆ ಮಾಡ್ಕೊಳ್ಬೋದು. ಬಟ್ ಇದು ನಮಗೆ ತುಂಬಾ ಹೆಲ್ಪ್ ಆಯಿತು. ನಾವು ಇದನ್ನು ತೊಗೊಂಡ್ಮೇಲಂತೂ ಲೆಕ್ಕನೇ ಇಲ್ಲ. ಮನೇಲಿ ಶಾವಿಗೆ ಹೊತ್ತಿ ತಿನ್ನಬೇಕಂತೆ ತುಂಬಾ ಒಳ್ಳೇದಂತ ಹೇಳ್ತಾರೆ. ಅದಕ್ಕೆ ತುಂಬ ಗಾದೆನೇ ಇದೆ. ಅದಕ್ಕೆ ನಾನು ಕರೆಕ್ಟಾಗಿ ಅದೆಲ್ಲ ಅಷ್ಟೊಂದೆಲ್ಲ ಡೀಪಾಗಿ ಹೇಳೋದಕ್ಕೆ ಬರಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಶಾವಿಗೆ ಅಂತ ಅಂದರೆ ತುಂಬ ಜನಕ್ಕೆ ಬಾಯಲ್ಲಿ ನೀರು ಸೇರುತ್ತೆ ಶಾವಿಗೆನ ಅಂತಾರೆ. ಹಾಗಾಗಿ ಮನೆಯಲ್ಲಿ ಶಾವಿಗೆ ಹೊತ್ತರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಉಂಡೆ ಬಿಸಿ ಬಿಸಿ ಇದ್ದಾಗಲೇ ಇವು ಶಾವಿಗೆ ಹೋಳಿಗೆ ಹಾಕಿ ನಾವು ಈ ರೀತಿ ಪ್ರೆಸ್ ಮಾಡಬೇಕಾಗತ್ತೆ. ಸೊ ನೋಡಿ ಒಬ್ಬರು ಪ್ರೆಸ್ ಮಾಡಬೇಕು. ಕೆಳಗಡೆ ಅದು ಬರುತ್ತಲ್ಲ ಅದನ್ನು ಹಿಡ್ಕೋಬೇಕಾಗತ್ತೆ. ನಾವು ಒಂದು ಅಗಲವಾಗಿರುವಂಥ ಮಂಕ್ರಿನ ಇಟ್ಕೊಂಡ್ಬಿಟ್ಟಿದ್ದೀವಿ. ಅಮ್ಮ ಮನೆಯಿಂದ ತಂದಿರೋದು ಮಂಕ್ರಿ ಅಮ್ಮ ಮನೇಲಿದೆ. ಹಾಗಾಗಿ ಅಮ್ಮ ಮನೆಯಿಂದನೇ ತಂದು ಇಟ್ಕೊಂಡ್ವಿ. ಇಲ್ಲ ತಟ್ಟೆಗೆ ಹಾಕ್ಕೊಳ್ಬೋದು. ತಟ್ಟೆಗೆ ಅಷ್ಟೊಂದು ಒಂದು 2-3 ತಟ್ಟೆ ಆಗುತ್ತೆ. ಹಾಗಾಗಿ ಮಂಕ್ರಿಗೇ ಹಾಕ್ಕೊಳ್ತಾ ಇದ್ದೀವಿ. ಸೊ ನೋಡಿ ಏನಿಲ್ಲ, ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಒಂದು ಸ್ವಲ್ಪ ಕೈ ತ್ಯಾವ ಮಾಡಿಕೊಂಡು ಈ ರೀತಿ ಉಂಡೆ ಮಾಡಿ ಮಾಡಿ ಹಾಕಿ ಈ ರೀತಿ ಪ್ರೆಸ್ ಮಾಡಿದ್ರೆ ಆಯಿತು, ಶಾವಿಗೆ ರೆಡಿ ಆಯಿತು. ಸೊ ನೋಡ್ತಾ ಇದ್ದೀರಾ ಅಲ್ವಾ ನಾವು ಯಾವ ರೀತಿ ಮಾಡ್ತಾಯಿದ್ದೀವಿ ಅಂತ. ಸೊ ನಿಮಗೊಂದು ಐಡಿಯಾ ಬರಲಿ ಅಂತ ತುಂಬ ಜನ ಮಾಡ್ತಾರೆ. ಸೊ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇದ್ದರೆ ಸೊ ನೋಡಿ ಸಹ ನೀವು ಸಹ ಮಾಡಿ. ಸೊ ಫೈನಲಿ ಶಾವಿಗೆ ಎಲ್ಲ ಹೊತ್ತಿದ್ದಾಯಿತು. ಇಷ್ಟೆಲ್ಲ ಆಗಿದೆ. ಸೊ ಅಮ್ಮನಿಗೆ ಹೇಳಿದ್ದೀನಿ ಶಾವಿಗೆ. ಅಮ್ಮಂಗೂ ತುಂಬಾ ಇಷ್ಟ. ಅವ್ರಿಗೂ ಬರೋಕ್ಕೆ ಹೇಳಿದ್ದೀವಿ. ಅವರು ಒಂದು ವರ್ಷ ಆಗೋ ತನಕ ಅಪ್ಪ ಎಕ್ಸ್ಪೈರ್ಡ್ ಆಗಿದ್ದಾರಲ್ಲ, ಅವರು ಒಂದು ವರ್ಷದ ತನಕ ಹಬ್ಬ ಮಾಡೋಂಗಿಲ್ಲ. ಹಾಗಾಗಿ ಎಲ್ಲ ಇನ್ವೈಟ್ ಮಾಡಿ ಅದೇ ಬನ್ನಿ ಅಂತ. ಸೊ ಹಾಗಾಗಿ ಇವತ್ತು ಶಾವಿಗೆ ಮಾಡೋಣ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ. ಹಾಗಾಗಿ ಸ್ಪೆಷಲ್ ಅಂದರೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಮಾಡೋಣ ಅಂತೇಳಿ ಮಾಡಿದ್ವಿ. ಓಕೆ ಶಾವಿಗೆ ಎಲ್ಲ ಆಯಿತು. ಮತ್ತು ಬೇಳೆಕಾಯಿ ಬಜ್ಜಿ ಮಾಡಿದ್ದಾಯಿತು. ಸೊ ನಾನು ನಿಮ್ಗೆ ಹೇಳಿದ್ದಲ್ವ ಮನೆಗೆ ಗೆಸ್ಟ್ ಬರ್ತಾರೆ ಅಂತ. ಇವ್ರು ಯಾರು ಅಂತ ನೀವು ಕೇಳೋದಾದರೆ ಸೊ ಫ್ರೆಂಡ್ ಅಂತಲೇ ಹೇಳ್ಬೋದು. ಲಿಖಿತ ಕ್ಲಾಸ್ಮೇಟ್ ದನ್ನಿ ಕೈಲಿ ಕೂತಿದ್ದಾಳಲ್ಲ ಅವರಿಬ್ರಿಗೆ ಒಂದು ಕ್ಲಾಸ್ಮೇಟು, ಒಂದೇ ಸ್ಕೂಲ್. ಆ್ಯಂಡ್ ಫ್ರೆಂಡ್ ಅಮ್ಮ ಮನೆ ಹತ್ರ ತುಂಬ ವರ್ಷದಿಂದ ಅಲ್ಲಿ ಗೋಬಿ ಹಾಕ್ತಾರೆ. ಅವರು ನಮಗೆ ಫ್ರೆಂಡ್ ಅಂತಲೇ ಹೇಳ್ಬೋದು. ತುಂಬ ಎಂಜಾಯ್ ಮಾಡ್ತಾರೆ. ತುಂಬ ಫ್ಯಾಮಿಲಿ ಥರನೇ ಇರ್ತೀವಿ ನಾವು. ತುಂಬ ಎಂಜಾಯ್ ಮಾಡ್ತೀವಿ ಯಾವಾಗಲೂ ಅಷ್ಟೇ. ತುಂಬಾ ಎಂಜಾಯ್ ಮಾಡ್ತೀವಿ. ಸೊ ಹಾಗಾಗಿ ತುಂಬ ದಿನದ ಮೇಲೆ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ನಾವೇ ಇನ್ವೈಟ್ ಮಾಡಿದ್ವಿ. ಯಾವಾಗಲೂ ಅಷ್ಟೇ ಏನಾದರೂ ಮನೆಯಲ್ಲಿ ಬರ್ಡೇಗೆ ಮಾಡಿದ್ರೆ ಅವ್ರ ವೈಫು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ಬನ್ನಿ ಅಂತ ಹೇಳಿ ಸೊ ಇನ್ವೈಟ್ ಮಾಡಿದ್ವಿ. ಬಂದ್ವಿ, ಎಲ್ಲ ಕೂತು ಮಾತಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಅವರು ಸಹ ಈಗ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಸೊ ಬಟ್ ನಾವು ಅಂದ್ಕೊಂಡ್ವಿ ಬಾಳೆ ಎಲೆಯಲ್ಲಿ ಕೊಡಬೇಕಂತ. ಬಟ್ ಬಾಳೆ ಎಲೆ ಕೊಡೋಕ್ಕಾಗಲಿಲ್ಲ. ನೋಡೋಣ. ತುಂಬ ಚೆನ್ನಾಗಿರುತ್ತೆ ಬಾಳೆ ಎಲೆಯಲ್ಲಿ ಶಾವಿಗೆ ಹಾಕ್ಕೊಂಡು ತಿಂದರೆ. ಸೊ ಫೈನಲಿ ಎಲ್ಲ ಆಯಿತು. ಅವರು ಎಲ್ಲ ಊಟ ಮಾಡಿ ಮುಗಿಸ್ಕೊಂಡು ನಾವೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ತುಂಬ ಹೊತ್ತು ಕೂತ್ಕೊಳ್ಳಿಲ್ಲ. ಸೊ ಅವರು ಸಹ ಎಲ್ಲ ಹೊರಗಡೆ ಹೋಗ್ಬೇಕಂತ ಹೇಳಿ ಅವರು ಸಹ ಬೇಗನೆ ಬಂದು ಸ್ವಲ್ಪ ಹೊತ್ತು ಕೂತು ಮಾತಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅರಿಶಿನ ಕುಂಕುಮ ತೊಗೊಂಡು ಅವರು ಸಹ ಹೊರಟರು. ಮತ್ತು ಲಿಕ್ಕಿ ಕೈಲೇ ಅರಿಶಿನ ಕುಂಕುಮ ಮತ್ತು ಎಲ್ಲ ಕೊಡಿಸ್ದೆ ನಾನೇ. ಸೊ ಅವಳಿಗೆ ಈ ಥರ ಎಲ್ಲ ತುಂಬಾ ಇಷ್ಟ ಕೊಡೋದಕ್ಕೆ. ತುಂಬಾ ಇಷ್ಟ. ನಾನು ಯಾವಾಗಲೂ ಅಷ್ಟೇ ಯಾರೇ ನಮ್ಮ ಮನೇಲಿ ಅರಿಶಿನ ಕುಂಕುಮಕ್ಕೆ ಯಾರನ್ನಾರು ಇನ್ವೈಟ್ ಮಾಡಿದ್ರು ಅಷ್ಟೇ ನಾನು ಅವಳ ಕೈಯೇ ಕೊಡಿಸೋದು. ಬಟ್ ನನಗೆ ಅವಳಿಗೆ ತುಂಬ ಬೇರೆ ಥರನೇ ರೆಡಿ ಮಾಡಬೇಕಂತ ಅಂದ್ಕೊಂಡೆ. ಬಟ್ ಅವಳಿಗೆ ಹೇರ್ ಇಲ್ಲದೆ ಇರೋದ್ರಿಂದ ಏನು ಮಾಡೋಕ್ಕೂ ಆಗೋದಿಲ್ಲ. ಸೊ ಓಕೆ ಸ್ವಲ್ಪ ಹೇರ್ಸ್ ಬರಲಿ ಅನ್ನೋ ಕಾರಣಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಸೊ ತುಂಬಾ ಚೆನ್ನಾಗಿದೆ. ಬಟ್ ಅವಳು ಹಾಕಿರೋ ಡ್ರೆಸ್ ಬಂದು ಸೊ ನನ್ನ ನೇಬರ್ ಅಂದರೆ ನನ್ನ ಪಕ್ಕದ ಮನೆ ಆಂಟಿ ಅವಳು ಕೊಟ್ಟಿದ್ದೆ. ತುಂಬಾ ಇಷ್ಟ ಆಯಿತು. ಸೊ ಅವ್ರಿಗೂ ಸಹ ಈ ವಿಡಿಯೋ ಮುಖಾಂತರ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಹಬ್ಬಕ್ಕೆ ನಾವು ತೊಗೊಂಡು ಬಂದಿಲ್ಲ. ಅವಳ ಬರ್ಡೇ ಇನ್ನೇನು ಇಯರ್ ಬಂತಲ್ಲ, ಹಾಗೆ ಪಕ್ಕದ ಮನೆಯವ್ರು ಈ ಥರ ಹೊಲ್ದು ಕೊಟ್ರಲ್ಲ ಇನ್ನೇನು ಬೇಡ ಅಂತ ಹೇಳಿ ಸೊ ಫೈನಲ್ ಅದನ್ನೇ ಹಾಕಿದ್ವಿ ಡ್ರೆಸ್ಸು. ಸೊ ತುಂಬ ಥ್ಯಾಂಕ್ಸ್ ಅವ್ರಿಗೂ ಸಹ ಆಂಟಿಗೆ ತುಂಬ ಥ್ಯಾಂಕ್ಸ್. ಅವ್ರ ಬಟ್ಟೆ ಹೊಲಿದು ಕೊಟ್ಟಿದ್ದಕ್ಕೆ ಗಿಫ್ಟ್ ಅಂತಲೇ ಹೇಳ್ಬೋದು. ಅವ್ರ ಕಡೆಯಿಂದ ನಮಗೆ ಒಂದು ಮಕರ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಡ್ರೆಸ್ನ ಗಿಫ್ಟ್ ಮಾಡಿದ್ದಾರೆ ಅಂತಲೇ ಅಂದ್ಕೊತೀನಿ. ಆ್ಯಂಡ್ ಸೊ ಇವಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಅವರು ಸಹ ಹೊರಟ್ರು. ಈಗ ನಾವು ಸಹ ಎಲ್ಲ ಊಟಕ್ಕೆ ಕೂತ್ಕೊಳ್ತಾ ಇದ್ದೀವಿ. ಈಗ ಟೈಮ್ ಬಂದು 2:30 ಆಗ್ತಾಯಿದೆ. 2:30ಗಿಂತ ಇನ್ನೂ ಜಾಸ್ತಿನೇ ಆಗಿದೆ ಅಂದ್ಕೊಳ್ತೀನಿ. ಸೊ ಅವರು ಬಂದು ಲೇಟ್ ಆಯ್ತಲ್ವ, ಸ್ವಲ್ಪ ಬಂದು ಊಟ ಮಾಡಿ ಅವರು ಕೂತು ಇದು ಆಗೋಯ್ತು. ಒಟ್ಟಿಗೆ ಮಾಡೋಣ ಅಂದ್ಕೊಂಡ್ವಿ. ಬಟ್ ಒಟ್ಟಿಗೆ ಮಾಡೋಕ್ಕೆ ನನ್ನ ಮಗ ತುಂಬಾ ಹಠ ಮಾಡ್ತಾಯಿದ್ದ. ಹಾಗಾಗಿ ಮಾಡೋಕ್ಕೆ ಆಗಲಿಲ್ಲ. ಸೊ ಈಗ ನಾವು ಊಟಕ್ಕೆ ಕೂತಿದ್ದೀವಿ. ತುಂಬಾ ಚೆನ್ನಾಗಿತ್ತು. ಇವತ್ತಿನ ಸ್ಪೆಷಲ್ ಶಾವಿಗೆ ಹೊತ್ತು ಆ್ಯಂಡ್ ಶಾವಿಗೆ ಮಾಡಿದ್ವಿ. ಮತ್ತು ಇದ್ರ ಜೊತೆಗೆ ರಸಮ್ಮು
ಆ್ಯಂಡ್ ಬಾಳೆಕಾಯಿ ಬಜ್ಜಿ ಪಲ್ಯ ಇಷ್ಟೆಲ್ಲ ರೆಸಿಪಿ ಮಾಡಿದ್ವಿ. ಸೊ ನೀವು ಸಹ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮಕರ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಊಟ ಹೀಗಾಗಿತ್ತು. ಸೊ ಈ ಥರ ನೋಡಿ ಶಾವಿಗೆಗೆ ಈ ಥರ ಕರಿಯಲ್ನ ಹಾಕ್ಕೊಂಡು ಇದಕ್ಕೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಳ್ಳೆ ಕಾಂಬಿನೇಷನ್ ಅಂದರೆ ಇದಕ್ಕೆ ನಾಟಿ ಕೋಳಿ ಸಾರು ಇಲ್ಲಾಂದರೆ ಅವರೆಕಾಳು ಸಾರು ಹಾಕೊಂಡು ತಿಂದ್ರು ಅಂತೂ ಇನ್ನೂ ಮಸ್ತ್ ಅಂತಲೇ ಹೇಳ್ಬೋದು. ಸೊ ಓಕೆ, ಹೀಗಾಗಿತ್ತು ನಮ್ಮ ಮಕರ ಸಂಕ್ರಾಂತಿ ಹಬ್ಬದ ವ್ಲಾಗ್ ಅಂತ ಹೇಳ್ಬೋದು. ಓಕೆ, ಈಗ ನಾವು ಸಹ ಊಟ ಎಲ್ಲ ಮಾಡ್ತಾಯಿದ್ದೀವಿ. ಊಟ ಮಾಡಿದ ಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ, ಫೈನಲಿ ಹಬ್ಬದ ಊಟ ಎಲ್ಲ ಮುಗಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೆಲ್ಲ ವೆರೈಟಿ ಮಾಡ್ತೀವಿ, ಈಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ. ತುಂಬಾ ಖುಷಿ ಆಯಿತು. ಮತ್ತು ಖುಷಿ ಜೊತೆ ತುಂಬ ಬೇಜಾರು ಆಯಿತು. ಸೊ ನನ್ನ ಮಗನಿಗೆ ಇದ್ದಕ್ಕಿದ್ದಾಗಲೇ ಜ್ವರ ಬಂತು. ಹಾಗಾಗಿ ಸ್ವಲ್ಪ ಹಠ ಮಾಡ್ತಾನೆ ಇದ್ದ. ಅವನ ಬಗ್ಗೆನೂ ಸ್ವಲ್ಪ ಕೇರ್ ಮಾಡಬೇಕು. ಈಗ ಸ್ವಲ್ಪ ಔಷಧಿ ಹಾಕ್ಬಿಟ್ಟು ಮಲಗಿಸ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.